ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಂದ್ರ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಬ್ಬೂರು. 7ನೇ ಸೆಷನ್ಗೆ ಸ್ವಾಗತ. In the last session, we have discussed about balanced growth theory, and we have also discussing the methods to enlarge the market for achieving balanced growth. We have also discussed regarding the criticisms of balanced growth theory. ಹಿಂದಿನ ಸೆಷನ್ನಲ್ಲಿ ನಾವು ಸಮತೋಲನ ಬೆಳವಣಿಗೆ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ. ಸೊ ಆ ಸಿದ್ಧಾಂತದಲ್ಲಿ ಮಾರುಕಟ್ಟೆಯನ್ನು ಹೇಗೆ ವಿಸ್ತರಣೆ ಮಾಡುವಂಥದ್ದು, ಸೊ ಏಕಕಾಲದಲ್ಲಿ ಹಲವಾರು ಕೈಗಾರಿಕೆಗಳಲ್ಲಿ ಹೂಡಿಕೆಯನ್ನು ಮಾಡೋ ಮುಖಾಂತರ ಬಾಹ್ಯ ಆರ್ಥಿಕತೆಯನ್ನು ಸೃಷ್ಟಿ ಮಾಡುವಂಥದ್ದು ಮತ್ತು ಕೈಗಾರಿಕೆಗಳು ಪೂರಕವಾಗಿರುವಂಥದ್ರ ಲಾಭವನ್ನು ಪಡ್ಕೊಳ್ಳುವಂಥದ್ದು, ಅದ್ರ ಮುಖಾಂತರ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿರೋವಂಥದ್ದು. ಮತ್ತು ಆ ಸಿದ್ಧಾಂತದ ಟೀಕೆಯನ್ನು ಕೂಡ ಗಮನಿಸಿದ್ವಿ. ವೆಚ್ಚ ಹೆಚ್ಚಳ ಆಗ್ತಿರುತ್ತೆ. ಏಕಕಾಲದಲ್ಲಿ ಹಲವಾರು ಕೈಗಾರಿಕೆಯಲ್ಲಿ ಹೂಡಿಕೆ ಮಾಡುವಂಥ ಸಂದರ್ಭದಲ್ಲಿ ವೆಚ್ಚ ಏರಿಕೆ ಆಗ್ತಾ ಇರುತ್ತೆ. ಸೊ ಅದನ್ನು ಕಡಿಮೆ ಮಾಡೋದಕ್ಕೆ ಯಾವುದೇ ಸೂಚನೆಗಳನ್ನು ಅಥವಾ ಸಲಹೆಗಳನ್ನ ನೀಡಿದ್ದಲೇ ಇರೋವಂಥದ್ದು. ಮತ್ತು ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಬೃಹತ್ತಾದಂಥ ಹೂಡಿಕೆ ಅವಶ್ಯಕತೆ ಇಲ್ಲ. ಸೊ ಕೆಲವೊಂದು ಉದಾಹರಣೆಗಳನ್ನ ಗಮನಿಸಿದ್ರೆ ಕಡಿಮೆ ಹೂಡಿಕೆ ಮಾಡಿನೇ ಹಲವಾರು ಸರಕು ಸೇವೆಗಳನ್ನ ಉತ್ಪಾದನೆ ಮಾಡಿ ಅಭಿವೃದ್ಧಿಯನ್ನು ಸಾಧಿಸ್ಬೋದಾಗಿರುತ್ತೆ. ಈ ರೀತಿಯಾದಂಥ ಟೀಕೆಗಳನ್ನ ನಾವಿಲ್ಲಿ ಗಮನಿಸಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವು ಥಿಯರಿ ಆಫ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್, ಅಸಮತೂಕ ಬೆಳವಣಿಗೆ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಸೊ ವಿಲ್ ಡಿಸ್ಕಸ್ ರಿಗಾರ್ಡಿಂಗ್ ಥಿಯರಿ ಆಫ್ ಅನ್ಬ್ಯಾಲೆನ್ಸ್ಡ್ ಗ್ರೋತ್. ದಿಸ್ ಥಿಯರಿ ವಾಸ್ ಪ್ರೊಪೊನೆಂಟೆಡ್ ಬೈ ಆಲ್ಬರ್ಟ್ ಹರ್ಷ್ಮನ್. ಈ ಒಂದು ಚಿತ್ರದಲ್ಲಿ ನೋಡುವಂತೆ ಆಲ್ಬರ್ಟ್ ಹರ್ಷ್ಮನ್ ಅವರು ಈ ಒಂದು ಸಿದ್ಧಾಂತವನ್ನು ಮಂಡನೆ ಮಾಡಿರೋವಂಥದ್ದು. ಸೊ ಅವರ ಕಿರುಪರಿಚಯವನ್ನು ಗಮನಿಸಿದ್ರೆ ಅವರು 1915 ಏಪ್ರಿಲ್ 7ನೇ ತಾರೀಕು ರಷ್ಯಾದಲ್ಲಿ ಜನಿಸಿದ್ರು. ಮತ್ತು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ, ಯಾಲೆ ಯೂನಿವರ್ಸಿಟಿ, ಕೊಲಂಬಿಯಾ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಅವರು ಅಧ್ಯಯನವನ್ನು ಕೈಗೊಂಡಿರುವಂಥದ್ದು. ಮತ್ತು ಹೈಡಿಂಗ್ ಹ್ಯಾಂಡ್ ಪ್ರಿನ್ಸಿಪಲ್ ಅನ್ನುವಂಥದ್ದು ಅವರ ಒಂದು ಪ್ರಮುಖವಾದಂಥ ಕೊಡುಗೆ ಆಗಿರುವಂಥದ್ದು. ಹೈಡಿಂಗ್ ಹ್ಯಾಂಡ್ ಪ್ರಿನ್ಸಿಪಲ್ ಈಸ್ ಇಸ್ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್. ಮತ್ತು 2012 ಡಿಸೆಂಬರ್ 10ನೇ ತಾರೀಕು ಅವರು ನ್ಯೂ ಜೆರ್ಸಿಯಲ್ಲಿ ಮರಣವನ್ನು ಹೊಂದಿದ್ದಾರೆ. So the main crux of this theory is underdeveloped countries don't have the capital to invest simultaneously in different sectors. So what can be done to solve this problem? The thing is, they instead of simultaneously establishment in different kinds of industries, they can select few industries and they can make investment. Once the economies accrue, that can be utilized for the development of other industries. As a result, the economy will move from the path of unbalanced growth to balanced growth. ಈ ಅಲ್ಪ ಅಭಿವೃದ್ಧಿ ರಾಷ್ಟ್ರಗಳಲ್ಲಿ ಅಥವಾ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಏನಾಗಿರುತ್ತೆ ಅಂದರೆ ಬೃಹತ್ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಅವ್ರಿಗೆ ಬಂಡವಾಳದ ಕೊರತೆ ಇರುತ್ತೆ. ಹಾಗಾಗಿ ಏಕಕಾಲದಲ್ಲಿ ಎಲ್ಲ ಕೈಗಾರಿಕೆಯಲ್ಲಿ ಅವರು ಹೂಡಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದರ ಬದಲು ಕೆಲವೊಂದು ಆಯ್ದ ಕೈಗಾರಿಕೆಗಳಲ್ಲಿ ಕೆಲವೊಂದು ಕೈಗಾರಿಕೆಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮಾತ್ರ ಹೂಡಿಕೆಯನ್ನು ಮಾಡುವಂಥದ್ದು. ಸೊ ಅದರಿಂದ ಸೃಷ್ಟಿಯಾಗುವಂಥ ಅನುಕೂಲಗಳು ಅಥವಾ ಬಾಹ್ಯ ಆರ್ಥಿಕತೆಗಳೇನಿರುತ್ತೆ ಅದರಿಂದ ಇನ್ನಷ್ಟು ಕೈಗಾರಿಕೆಗಳನ್ನ ಅಭಿವೃದ್ಧಿಗೊಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಮಾಡಿದಾಗ ಆರ್ಥಿಕತೆ ಅಸಮತೋಲನದಿಂದ ಸಮತೋಲನಗೆ ಬರುವಂಥದ್ದು, ಅಸಮತೋಲನ ಬೆಳವಣಿಗೆಯಿಂದ ಸಮತೋಲನ ಬೆಳವಣಿಗೆ ಉಂಟಾಗುವಂಥದ್ದು. ಸೊ ಅನೇಕ ಅರ್ಥಶಾಸ್ತ್ರಜ್ಞರು ಈ ಸಿದ್ಧಾಂತವನ್ನು ಮಂಡನೆ ಮಾಡಿದರೆ ಅದರಲ್ಲಿ ವ್ಯವಸ್ಥಿತವಾಗಿ ಈ ಸಿದ್ಧಾಂತವನ್ನು ಮಂಡನೆ ಮಾಡಿರುವಂಥ ಕೀರ್ತಿ ಆಲ್ಬರ್ಟ್ ಹರ್ಷ್ಮನ್ಗೆ ಸಲ್ಲುತ್ತದೆ. ಸೊ ಹಾಗಾಗಿ ಈ ಸಿದ್ಧಾಂತದ ಪ್ರಮುಖವಾದಂಥ ಅಂಶ ಅಂದರೆ ಎಲ್ಲ ಕೈಗಾರಿಕೆಗಳಲ್ಲೂ ಹೂಡಿಕೆ ಮಾಡೋಕ್ಕಿಂತ ಕೆಲವೊಂದು ಆಯ್ದ ಕೈಗಾರಿಕೆಯಲ್ಲಿ ಮಾತ್ರನೇ ಹೂಡಿಕೆ ಮಾಡಿ ಅದರ ಮುಖಾಂತರ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ಸ್ಟ್ರಾಟಜಿ ಆಫ್ ಹರ್ಷ್ಮನ್. ಸೊ ಹರ್ಷ್ಮನ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಕೆಲವೊಂದು ಆಯ್ದ ಕೈಗಾರಿಕೆಗಳಲ್ಲಿ ಅಥವಾ ನಿರ್ದಿಷ್ಟವಾದಂಥ ವಲಯಗಳಲ್ಲಿ ಮಾತ್ರನೇ ಹೂಡಿಕೆಯನ್ನು ಮಾಡಬೇಕು. ಅದರಿಂದ ಹೂಡಿಕೆ ಮಾಡೋದಕ್ಕೆ ಮತ್ತಷ್ಟು ಅವಕಾಶಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಸೊ ಇದರಿಂದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುವಂಥದ್ದು. ಸೊ ಈ ಕಾಲ್ಸ್ ಡೆವಲಪ್ಮೆಂಟ್ ಆಸ್ ಎ ಚೈನ್ ಆಫ್ ಡಿಸ್ಇಕ್ವಿಲಿಬ್ರಿಯಾ ಆ್ಯಂಡ್ ಡಿಸ್ಇಕ್ವಿಲಿಬ್ರಿಯಾ ಶುಡ್ ಬಿ ಮೇಂಟೈನ್ಡ್ ಇನ್ಸ್ಟೆಡ್ ಆಫ್ ಎಲಿಮಿನೇಟಿಂಗ್ ಇಟ್ ಟು ಅಚೀವ್ ಡೆವಲಪ್ಮೆಂಟ್. ಅಂದರೆ ಅಭಿವೃದ್ಧಿ ಅನ್ನುವಂಥದ್ದು ಅಸಮತೋಲನಗಳ ಸರಪಣಿಯಾಗಿದೆ. ಸೊ ಹರ್ಷ್ಮನ್ ಅವ್ರ ಪ್ರಕಾರ ಅಭಿವೃದ್ಧಿ ಅಂದರೆ ಅದು ಅಸಮತೋಲನಗಳ ಸರಪಣಿಯಾಗಿರುತ್ತೆ. ಆ ಸರಪಳಿಯನ್ನು ನಾಶ ಮಾಡದೆ ಆ ಸರಪಳಿಯನ್ನು ಹಾಗೆ ಇಟ್ಕೋಬೇಕು, ಆ ಅಸಮತೋಲನದ ಸರಪಳಿಯನ್ನು ಹಾಗೆ ಇಟ್ಕೋಬೇಕು. ಸೊ ಅದರಿಂದ
ಅಭಿವೃದ್ಧಿಯನ್ನು ಸಾಧಿಸಬಹುದು ಅಂತ ಅಶ್ವಿನ್ ಅವರು ಹೇಳ್ತಾ ಇರುವಂಥದ್ದು. ಆ ಸರಪಳಿಯನ್ನ ಬ್ರೇಕ್ ಮಾಡದಲೆ ಆ ಸರಪಳಿಯನ್ನು ಹಾಗೆ ಮುಂದುವರಿಸ್ಕೋಬೇಕು. ಅಸಮತೋಲನದ ಸರಪಳಿಯಿಂದ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ಅಶ್ವಿನ್ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಹೊಸ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿದಾಗ ಆ ಒಂದು ಹೊಸ ಕೈಗಾರಿಕೆಯಿಂದ ಬಾಹ್ಯ ಆರ್ಥಿಕತೆಗಳು ಸೃಷ್ಟಿಯಾಗುತ್ತೆ. ಅಂದರೆ ಹೊಸ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿದಾಗ ಅದು ಬೇರೆ ಕೈಗಾರಿಕೆಗಳಿಗೂ ಸಾಕಷ್ಟು ಅನುಕೂಲವನ್ನ ಮಾಡಿಕೊಡುವಂಥದ್ದು. ಈಗ ಉದಾಹರಣೆಗೆ ಇಂದಿನ ತರಗತಿಯಲ್ಲಿ ನಾವು ಹೇಳಿದ್ವಿ, ಕೃಷಿಯ ಅಭಿವೃದ್ಧಿ ಉಂಟಾಗೋದ್ರಿಂದ ಕೈಗಾರಿಕೆಯ ಅಭಿವೃದ್ಧಿ ಕೂಡ ಉಂಟಾಗುತ್ತೆ. ಈಗ ಪುಷ್ಪೋದ್ಯಮ ಅಭಿವೃದ್ಧಿ ಉಂಟಾದರೆ ಅದರಿಂದ ಪರ್ಫ್ಯೂಮ್ ಇಂಡಸ್ಟ್ರಿಗೆ ಅನುಕೂಲ ಉಂಟಾಗುವಂಥದ್ದು. ಸೊ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡೋದ್ರಿಂದ ಬೇರೆ ಕೈಗಾರಿಕೆಗೆ ಅನುಕೂಲ ಉಂಟಾಗುವಂಥದ್ದು. ಸೊ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಿದಾಗ ಇಂದಿನ ಕೈಗಾರಿಕೆಯಿಂದ ಆಗಿರೋಂಥ ಪ್ರಯೋಜನಗಳನ್ನ ಅದು ಪಡ್ಕೊಳ್ಳುತ್ತೆ, ಮತ್ತೆ ಇನ್ನೊಂದಷ್ಟು ಹೊಸ ಪ್ರಯೋಜನಗಳನ್ನು ಕೂಡ ಅದು ಸೃಷ್ಟಿ ಮಾಡುತ್ತೆ. ವೆನ್ ನ್ಯೂ ಪ್ರಾಜೆಕ್ಟ್ಸ್ ಆರ್ started, they appropriate external economies created by previous projects, and they also create new external economies that can be exploited by subsequent ones. ಒಂದು ಕೈಗಾರಿಕೆ ಇಂದಿನ ಕೈಗಾರಿಕೆಯಿಂದ ಆಗಿರುವಂಥ ಅನುಕೂಲಗಳನ್ನ ಪಡ್ಕೊಳ್ಳುತ್ತೆ, ಮತ್ತೆ ಇನ್ನೊಂದಷ್ಟು ಹೊಸ ಕೈಗಾರಿಕೆಗಳನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಹೂಡಿಕೆಯಲ್ಲಿ ಎರಡು ರೀತಿ ಇದೆ. ಒಂದು ಕಾನ್ವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್, ಒಮ್ಮುಖ ಸರಣಿಯ ಹೂಡಿಕೆ. ಇನ್ನೊಂದು ಡೈವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್, ವಿಭಿನ್ನ ಸರಣಿಯ ಹೂಡಿಕೆ. ಸೊ ಒಮ್ಮುಖ ಸರಣಿಯ ಹೂಡಿಕೆ ಅಂದರೆ ಒಂದು ಕೈಗಾರಿಕೆ ತಾನು ಎಷ್ಟು ಅನುಕೂಲವನ್ನು ಸೃಷ್ಟಿ ಮಾಡುತ್ತೋ ಅದಕ್ಕಿಂತ ಹೆಚ್ಚಿನ ಅನುಕೂಲವನ್ನು ಪಡ್ಕೊಂಡಿರುತ್ತೆ. ಬೇರೆ ಕೈಗಾರಿಕೆಗಳ ಪ್ರಾರಂಭ ಮಾಡೋದ್ರಿಂದ ಹೆಚ್ಚು ಅನುಕೂಲವನ್ನು ಪಡ್ಕೊಂಡಿರುತ್ತೆ, ಆದರೆ ತಾನು ಸೃಷ್ಟಿ ಮಾಡುವಂಥ ಅನುಕೂಲಗಳು ಅಥವಾ ಬಾಹ್ಯ ಆರ್ಥಿಕತೆಗಳು ಕಡಿಮೆ ಇರುತ್ತೆ. ಸೊ ಬೇರೆ ಕೈಗಾರಿಕೆಗಳ ಬಾಹ್ಯ ಆರ್ಥಿಕತೆಯಿಂದ ಅನುಕೂಲ ಪಡ್ಕೊಂಡಿರುತ್ತೆ, ಮತ್ತೆ ತಾನು ಸೃಷ್ಟಿಸುವಂತಹ ಬಾಹ್ಯ ಆರ್ಥಿಕತೆಯ ಪ್ರಮಾಣ ಕಡಿಮೆ ಇರುತ್ತೆ. ಸೊ ಇದನ್ನೇ ನಾವು ಒಮ್ಮುಖ ಸರಣಿಯ ಹೂಡಿಕೆ ಅಥವಾ ಕಾನ್ವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ. ಮತ್ತೆ ಇನ್ನೊಂದು ಡೈವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್, ವಿಭಿನ್ನ ಸರಣಿಯ ಹೂಡಿಕೆ. ಸೊ ವಿಭಿನ್ನ ಸರಣಿಯ ಹೂಡಿಕೆ ಅಂದರೆ ಕೆಲವೊಂದು ಕೈಗಾರಿಕೆಗಳು ತಮ್ಮ ಹಿಂದಿನ ಕೈಗಾರಿಕೆಗಳ ಬಾಹ್ಯ ಆರ್ಥಿಕತೆಯನ್ನು ಎಷ್ಟು ಪ್ರಯೋಜನ ಪಡ್ಕೊಂಡಿರ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರಯೋಜನವನ್ನು ಸೃಷ್ಟಿ ಮಾಡ್ತಾರೆ. ಸೊ ಇಂದಿನ ಕೈಗಾರಿಕೆಗಳು ಹಳೆಯ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿರೋದ್ರಿಂದ ಉಂಟಾಗಿರುವಂಥ ಬಾಹ್ಯ ಆರ್ಥಿಕತೆಯ ಪ್ರಯೋಜನ ಏನಿರುತ್ತೆ ಅದಕ್ಕಿಂತ ಹೆಚ್ಚಿನ ಪ್ರಯೋಜನಗಳನ್ನ ಬೇರೆ ಕೈಗಾರಿಕೆಗಳಿಗೆ ಸೃಷ್ಟಿ ಮಾಡ್ತಾರೆ. ಸೊ ಅಂಥ ಕೈಗಾರಿಕೆಯಲ್ಲಿ ಹೂಡಿಕೆ ಮಾಡುವಂಥದ್ದನ್ನ ಡೈವರ್ಜೆಂಟ್ ಸೀರೀಸ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯಲಾಗುತ್ತೆ, ವಿಭಿನ್ನ ಸರಣಿಯ ಹೂಡಿಕೆ. ಹಾಗಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕಂದ್ರೆ ವಿಭಿನ್ನ ಸರಣಿಯ ಹೂಡಿಕೆಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಬೇಕಾಗಿರುತ್ತೆ. ಒಮ್ಮುಖ ಸರಣಿಯ ಹೂಡಿಕೆಗಿನ ವಿಭಿನ್ನ ಸರಣಿಯ ಹೂಡಿಕೆಗೆ ಹೆಚ್ಚಿನ ಪ್ರೋತ್ಸಾಹ ಲಭ್ಯ ಆಗಬೇಕಾಗುತ್ತೆ. ಹಾಗೆ ಇನ್ನೂ ಪ್ರಮುಖವಾದಂಥ ಅಂಶವನ್ನೇನು ಹೇಳ್ತಿದ್ದಾರೆ ಅಂದರೆ ಅಸಮತೋಲನವನ್ನು ಸೃಷ್ಟಿ ಮಾಡೋದಕ್ಕೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಲ್ಲಾದರೂ ಹೂಡಿಕೆ ಮಾಡಬೇಕು ಅಥವಾ ನೇರ ಉತ್ಪನ್ನದಾಯಕ ಚಟುವಟಿಕೆಯಲ್ಲಾದರೂ ಕೂಡ ಹೂಡಿಕೆಯನ್ನು ಮಾಡಬೇಕಾಗಿರುತ್ತೆ. ಸೊ ಡೆವಲಪ್ಮೆಂಟ್ ಕ್ಯಾನ್ ಬಿ ಅಚೀವ್ಡ್ ಬೈ ಅನ್ಬ್ಯಾಲೆನ್ಸಿಂಗ್ ದ ಎಕಾನಮಿ. ಇನ್ ಆರ್ಡರ್ ಟು ಅನ್ಬ್ಯಾಲೆನ್ಸ್ ದ ಎಕಾನಮಿ, ಸೊ ಇನ್ವೆಸ್ಟ್ಮೆಂಟ್ ಶುಡ್ ಟೇಕ್ಸ್ ಪ್ಲೇಸ್ ಐದರ್ ಇನ್ ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್ ಆರ್ ಇನ್ ಡೈರೆಕ್ಟ್ಲಿ ಪ್ರೊಡಕ್ಟಿವ್ ಆಕ್ಟಿವಿಟೀಸ್. ಸೊ ಅಸಮತೋಲನವನ್ನು ಸೃಷ್ಟಿ ಮಾಡೋದಕ್ಕೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಥವಾ ನೇರ ಉತ್ಪನ್ನದಾಯಕ ಚಟುವಟಿಕೆಗಳು, ಸೊ ಇವೆರಡರಲ್ಲಿ ಯಾವುದಾದ್ರೂ ಒಂದ್ರ ಮೇಲೆ ಹೂಡಿಕೆಯನ್ನ ಮಾಡಬಹುದಾಗಿರುತ್ತೆ. ಹಾಗಾದ್ರೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂದ್ರೆ ಏನು? ಸೊ ಈ ಮೇಲಿನ ಚಿತ್ರದಲ್ಲಿ ಗಮನಿಸಿ, ಇಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿಯ ಚಿತ್ರ ಇದೆ. ಒಂದು ಡ್ಯಾಮ್ನ ಕನ್ಸ್ಟ್ರಕ್ಷನ್ ಮಾಡಿ ನೀರಾವರಿ ಯೋಜನೆಯನ್ನ ಕೈಗೊಂಡಿರೋದ್ರ ಒಂದು ಚಿತ್ರ ಇರೋವಂಥದ್ದು. ಹಾಗೇನೆ ಒಂದು ಸರ್ಕಾರಿ ಆಸ್ಪತ್ರೆ ಮತ್ತೆ ಸರ್ಕಾರಿ ಕಾಲೇಜಿನ ಚಿತ್ರಣ ಇದೆ. ಹಾಗಾದ್ರೆ ಸೋಷಿಯಲ್ ಓವರ್ ಕ್ಯಾಪಿಟಲ್ ಅಂದ್ರೆ ಪ್ರಾಥಮಿಕ, ದ್ವಿತೀಯ ಮತ್ತೆ ತೃತೀಯ ಚಟುವಟಿಕೆಗಳಿಗೆ ಪೂರಕವಾಗಿ ಇರುವಂತಹ ಒಂದಷ್ಟು ಸೇವೆಗಳಿರುತ್ತೆ, ಅದನ್ನೇ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ ಕರೆದಿರುವಂಥದ್ದು. SOC has been defined as comprising those basic services without which primary, secondary, tertiary productive activities cannot function. ಸೊ ಆ ಮೂಲಭೂತ ಸೌಕರ್ಯಗಳಿಲ್ಲದೇನೆ ಪ್ರಾಥಮಿಕ, ದ್ವಿತೀಯ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಸಾಧ್ಯ ಇಲ್ಲದಲೇ ಇರುವಂಥದ್ದು. ಈಗ ಉದಾಹರಣೆಗೆ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಸಂಪರ್ಕ, ಸಾರಿಗೆ, ನೀರಾವರಿ ವ್ಯವಸ್ಥೆ, ಸೊ ಇವೆಲ್ಲವೂ ಕೂಡ ತುಂಬ ಅವಶ್ಯಕವಾಗಿ ಬೇಕು. ಸೊ ಇವಿದ್ರೇ ನಾವು ಪ್ರಾಥಮಿಕ ಚಟುವಟಿಕೆ, ದ್ವಿತೀಯ ಚಟುವಟಿಕೆ, ತೃತೀಯ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ
ನಮಗೆ ಎಲ್ಲ ರೀತಿಯಾದಂಥ ಆರ್ಥಿಕ ಚಟುವಟಿಕೆಗಳನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳೇನಿದೆ ಅದನ್ನೇ ನಾವಿಲ್ಲಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ ಕರೀತೀವಿ. ಸೊ ಶಿಕ್ಷಣ ಇರಬೇಕು, ಆರೋಗ್ಯ ವ್ಯವಸ್ಥೆ ಅತ್ಯುತ್ತಮವಾಗಿರಬೇಕು, ಸಾರಿಗೆ ಸಂಪರ್ಕ ಎಲ್ಲವೂ ಕೂಡ ಇರಬೇಕಾಗಿರುತ್ತೆ. ಸೊ ಅದನ್ನೇ ನಾವು ಸಾಮಾಜಿಕ ಅವುಗಳಲ್ಲಿ ಮಾಡುವಂಥ ಹೂಡಿಕೆಯನ್ನು ನಾವು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ ಕರೀತೀವಿ. ಮತ್ತೆ ನೇರ ಉತ್ಪನ್ನದಾಯಕ ಚಟುವಟಿಕೆಗಳು ಅಂದ್ರೆ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ನೇರವಾಗಿ ಹೆಚ್ಚಳ ಮಾಡುವಂಥದ್ದನ್ನ ನೇರ ಉತ್ಪನ್ನದಾಯಕ ಚಟುವಟಿಕೆಗಳು ಅಂತ ಕರಿತೀವಿ. ಸೊ ಖಾಸಗಿ ವ್ಯಕ್ತಿಗಳು ಹೆಚ್ಚು ಲಾಭವನ್ನು ಗಳಿಸುವಂತಹ ಒಂದು ಉದ್ದೇಶದಿಂದ ನೇರ ಉತ್ಪನ್ನದಾಯಕ ಚಟುವಟಿಕೆಯಲ್ಲಿ ಹೂಡಿಕೆಯನ್ನ ಮಾಡಲಾಗಿರುತ್ತೆ. ಹಾಗಾಗಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಲ್ಲಿ ಮಾಡುವಂತಹ ಹೂಡಿಕೆ ನೇರ ಉತ್ಪನ್ನದಾಯಕ ಚಟುವಟಿಕೆಯಲ್ಲಿನ ಹೂಡಿಕೆಗೆ ಪ್ರೋತ್ಸಾಹವನ್ನ ನೀಡುತ್ತೆ. ಈಗ ಉದಾಹರಣೆಗೆ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡಬೇಕು. ಸೊ ಅಲ್ಲಿ ಉತ್ತಮವಾದಂಥ ಸೌಕರ್ಯ ಇದ್ರೆ, ಸಾರಿಗೆ ವ್ಯವಸ್ಥೆ ಇದ್ರೆ, ವಿದ್ಯುತ್ ಉತ್ಪಾದನೆ ಇದ್ರೆ, ಮತ್ತೆ ಕೌಶಲ್ಯ ಹೊಂದಿರುವಂಥ ಶ್ರಮಿಕರಿದ್ರೆ ಸುಲಭವಾಗಿ ಒಂದು ಕೈಗಾರಿಕೆಯನ್ನು ಪ್ರಾರಂಭ ಮಾಡಿ ಸರಕು ಸೇವೆಗಳ ಪ್ರಮಾಣವನ್ನ ಹೆಚ್ಚಳ ಮಾಡಬಹುದಾಗಿರುತ್ತೆ. ಹಾಗಾಗಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದಲ್ಲಿ ಹೂಡಿಕೆಯನ್ನು ಮಾಡಿದ್ರೆ ಅದರಿಂದ ನೇರ ಉತ್ಪನ್ನದಾಯಕ ಚಟುವಟಿಕೆಗೆ ಹೆಚ್ಚು ಪ್ರೋತ್ಸಾಹ ಅನ್ನುವಂಥದ್ದು ಲಭ್ಯವಾಗುತ್ತೆ. ಧನ್ಯವಾದಗಳು.